ಸರ್, ನೀವು ದ್ರಾಕ್ಷಿ ಬೆಳೆಗಾರರಿಗೆ ಇನ್ಸೂರೆನ್ಸ್ ಹಣ ಸಿಕ್ಕಿಲ್ಲ ಅಂತ ಒಂದು ಮನವಿ ಮಾಡ್ಕೊಂಡಿರಿ. ಈಗಾಗಲೇ ಒಂದು 3-4 ತಿಂಗಳ ಮನವಿ ಕೊಟ್ರಿ ಸರ್. ಹೌದು ಸರ್. ಸರ್, ಆದರೂ ಯಾಕೆ ಒಂದು ಮತ್ತೇನು ಹಣ ಹಾಕಿಲ್ಲ ಇನ್ಸೂರೆನ್ಸ್ ಕಂಪನಿದು? ಇನ್ನೂ ಇಲ್ಲ ಸರ್. 2024ನೇ ಸಾಲಿನ 25ನೇ ಸಾಲಿನ ಏನು ಒಟ್ಟು 16,839 ಪ್ರಪೋಸಲ್ ಕಳಿಸಿದ್ರು. ಅದರಲ್ಲಿ 15,000 ಚಿಲ್ಲರೆ ಹಾಕಿದ್ದಾರೆ. ಏನು ಅದರಲ್ಲಿ 931 ದ್ರಾಕ್ಷಿ ಬೆಳೆಗಾರರಿಗೆ ಇನ್ನೂ ತನಕ ವಿಮೆ ಜಮಾ ಆಗಿಲ್ಲ. ಆದರೂ ಕೂಡ ನಾವು 8 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ, ಪ್ರತಿದಿನಕ್ಕೆ ಬಂದು ಹೋಗ್ತಾ ಇದ್ದೀವಿ. ಆದರೂ ಪ್ರತಿಫಲ ಇನ್ನೂ ರೈತರಿಗೆ ಸಿಕ್ಕಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ದಿನಾಂಕ 5/6/2026 ಪುನಃ ನಾವು ಇದು ಕಚೇರಿಗೆ ಬಂದೀವಿ. ಇವತ್ತು ಏನು ಅಂತ ಹೇಳಿದ್ರೆ, ನಾವು ಯಾವತ್ತು ಮನವಿ ಕೊಡೋದಿಲ್ಲ ಅಂತ ಹೇಳಿದ್ದೀವಿ, ಯಾವ ಬೇಡಿಕೆಯನ್ನು ಕೊಡಂಗಿಲ್ಲ ಅಂತ ಹೇಳಿದ್ವಿ. ನಾವು ಇದ್ದಲ್ಲೇ DC ಅವರು ಬರಬೇಕು, ಸರ್ಕಾರ ಬರಬೇಕು. ಒಂದು ವೇಳೆ ಬರದೇ ಹೋದ್ರೆ ನಾವು ಕಾನೂನು ಭಂಗ ಚಳವಳಿ ಮಾಡ್ತೀವಿ, ಸರ್ಕಾರದ ಜೊತೆಗೆ ಅಸಹಕಾರ ಚಳವಳಿಯನ್ನು ಮಾಡ್ತೀವಿ. ನಾನ್ ಕೋಆಪರೇಷನ್ ಗಾಂಧಿ ತತ್ವ ನಮ್ಮದು. ನಾನ್ ಕೋಆಪರೇಷನ್ ಮೂವ್ಮೆಂಟನ್ನು ಶುರು ಮಾಡೋರಿದ್ದೀವಿ ಇವತ್ತಿಂದಲೇ ಅಂತ ನಾವು ಒಂದು ತೀರ್ಮಾನ ಮಾಡ್ಕೊಂಡಿದ್ದೀವಿ. ತೀರ್ಮಾನ ಹೌದಲ್ರಿ? ಇದಕ್ಕೆಲ್ಲರೂ ಕೂಡ ರೈತರು ಬದ್ಧರಿದ್ದಾರೆ. ಇವತ್ತು ಸಾಂಕೇತಿಕವಾಗಿ ಎಲ್ಲರೂ ಭಾಳ ಜನ ಬರ್ತಾನೆ ಅಂತ ಅಂದರು. ಇಲ್ಲಪ್ಪ, ಕೆಲವರು ಪ್ರತಿಯೊಂದು ಹುಬ್ಬಳ್ಳಿಯಿಂದ ತಾಲೂಕಿಂದ ಬರ್ರಿ ಅಷ್ಟೇ ಅಂತ ಹೇಳಿದೀವಿ. ಇದು ವಿಜಯಪುರ ಜಿಲ್ಲೆಯ ಎಲ್ಲೇ ಬೆಳೆಗಾರರ ದ್ರಾಕ್ಷಿ ಬೆಳೆಗಾರರ ಸಮಸ್ಯೆ ಇದು ಸರ್. ಸರ್, ರಾಜ್ಯ ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ಹೇಳ್ತದೆ, ಪ್ರತಿಯೊಂದು ಹಂತದಾಗ ರೈತರ ಜೊತೆ ನಾವು ಅದೇವ ಅಂತ. ಹಾಂ ಸರ್. ಯಾಕೆ ಆಗ್ತದೆ ನಿಮ್ದು ಇನ್ಶೂರೆನ್ಸ್ ಹಣವನ್ನು ಬಿಡುಗಡೆ ಯಾಕೆ ಮಾಡಿಸ್ತಾ ಇಲ್ಲ? ಏನು ಸಮಸ್ಯೆ ಸರ್? ಈಗ ನಾವು 8 ತಿಂಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ನಾವು ನಿಮಗೂ ಗಮನಿಸ್ತಾ ಇದ್ದೀವಿ. ಈ ದಿನಚರಿಯನ್ನು ನೋಡಿದಾಗ, ಇಷ್ಟು ದೀರ್ಘಾವಧಿ ಕಾಲಾವಧಿಯನ್ನು ನೋಡಿದಾಗ ರಾಜ್ಯ ಸರ್ಕಾರ ದ್ರಾಕ್ಷಿ ಬೆಳೆಗಾರರ ಜೊತೆಗೆ ಇಲ್ಲ, ರೈತರ ಜೊತೆಗೆ ಇಲ್ಲ ಅಂತಕ್ಕಂಥದ್ದು ಅಧಿಕಾರಿಗಳು, ಮುಖ್ಯವಾಗಿ ಈವನ್ DC ಸಹಿತ ಹೇಳ್ತೀನಿ, ನಾನು JD ಅವರು ಅಂತ ಹೇಳ್ತೀನಿ, ಯಾವುದೇ ಒಬ್ಬ ಅಧಿಕಾರಿಗಳು ಸಹಿತ ಸ್ಪಂದನೆ ಮಾಡ್ತಾ ಇಲ್ಲ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ಸರ್ಕಾರ ನಮ್ಮ ಜೊತೆಗೆ ಇಲ್ಲ ಅಂತಕ್ಕಂಥದ್ದು ಕಂಡು ಬರ್ತಾ ಇದೆ. ಇದು ಮೇಲ್ನೋಟಿಗೆ ಕಂಡು ಬರ್ತಾ ಇದೆ ಸರ್. ಸರಿ ಸರ್, ನೀವು ಇನ್ಶೂರೆನ್ಸ್ ಬೇಕಂತಿರಲ್ಲ, ಇನ್ಶೂರೆನ್ಸ್ ಆಲ್ರೆಡಿ ಏನಪ್ಪ ವಂತಿಕೆಯನ್ನು ಕಟ್ಟಿದ್ದೀರಾ ಇನ್ಶೂರೆನ್ಸ್ದು? ಹೌದು ಸರ್. ವಿಮಾ ಕಂತವನ್ನು ಅವ್ರು ನಿಗದಿಪಡಿಸಿರ್ತಕ್ಕಂಥ ಪ್ರತಿ ಹೆಕ್ಟೇರಿಗೆ ವಿಮಾ ಕಂತವನ್ನು ಕಟ್ಟಿದ್ದೀವಿ. ಅವ್ರು ಮರು GPS ಮಾಡ್ತೀವಿ ಅಂದರು, ಮರು GPS ಸಹಿತ ಮಾಡ್ಕೊಂಡು ಹೋಗಿದ್ದಾರೆ. ಆ ಮರು GPS ಮಾಡ್ಕೊಂಡು ಹೋದ್ರೂ ಸಹಿತ ಈಗ ಕಳೆದ ಮತ್ತೆ 2 ತಿಂಗಳಾಗ್ತಾ ಬಂತು, ಇನ್ನೂವರೆಗೆ ವಿಮೆ ಜಮಾ ಆಗಿಲ್ಲ ಸರ್. ಸರ್, ಒಂದು ರೈತಿಗೆ ಮಿನಿಮಮ್ ವಿಮೆ ಎಷ್ಟು ಜಮಾ ಆಗ್ಬೇಕು ಸರ್ ನಿಮ್ಮಂದ? ಸರ್, ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಪ್ರತಿ ಹೆಕ್ಟೇರ್ ಮೇಲೆ ಇರುತ್ತೆ ಸರ್. ಪ್ರತಿ ಹೆಕ್ಟೇರ್ ಮೇಲೆ. ಆನಂತರ ಪಂಚಾಯತಿ ವ್ಯಾಜು ಅದು ಹವಾಮಾನ ಆಧಾರಿತ ಇರೋದ್ರಿಂದ ಕೆಲವೊಂದು 80,000 ಬರ್ಬೋದು ಪರ್ ಹೆಕ್ಟೇರ್ಗೆ, 93 ಬರ್ಬೋದು, 96 ಬರ್ಬೋದು. ಈ ರೀತಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಸರ್. ಅವ್ರ ಬೆಳೆ ಎಷ್ಟು ಲಾಸ್ ಆಗುತ್ತೆ ಅದ್ರ ಪ್ರಮಾಣದ ಮೇಲೆ ಅದು ವಿಮೆ ಜಮಾ ಆಗುತ್ತೆ ಸರ್. ಸರ್, ನಿಮ್ಮ ಉಸ್ತುವಾರಿ ಸಚಿವರಿಗೆ ಹೇಳ್ಬೋದಾಗಿತ್ತಲ್ಲ, ಆಗ್ತದೆ ನಿಮ್ಮೂರಿಗೆ ಆಗ್ತದೆ, ಶಾಸಕದ ಸಚಿವದಾರ, ಮತ್ತೆ ಯಾಕೆ ಇದು ಸಮಸ್ಯೆ? ಸರ್, ತಾವು ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ಅದಕ್ಕೆ ಉತ್ತರ ನೋಡಿ ಸರ್. ನಾವು 2 ಬಾರಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಅವ್ರನ್ನ ಭೇಟಿಯಾಗಿದ್ದೀವಿ. ಒಂದು ವಿಜಯಪುರದ ನಗರದಲ್ಲಿರ್ತಕ್ಕಂಥ ಅವರ ಗೃಹ ನಿವಾಸಕ್ಕೆ ಭೇಟಿಯಾಗಿದ್ದೀವಿ. ಎರಡನೇದಾಗಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿರ್ತಕ್ಕಂಥ ಸದಾಶಿವನಗರದಲ್ಲಿರ್ತಕ್ಕಂಥ ಅವ್ರ ಗೃಹ ಕಚೇರಿಯಲ್ಲಿ ಭೇಟಿಯಾಗಿದ್ದೀವಿ. ಯಾಕಂತೇಳಿ ಅವರು ಅಲ್ಲಿ ಬರ್ರಿ ಅಂತ ಹೇಳಿದ್ರು. ತೋಟಗಾರಿಕೆ ಇಲಾಖೆ ಕೆಲವು ಅಧಿಕಾರಿಗಳನ್ನು ಜೊತೆಗೇನೆ ಕರ್ಕೊಂಡು ಅಲ್ಲಿ ಭೇಟಿಯಾಗಿದ್ದೀವಿ. ಅವರು ಏನಂತ ಹೇಳಿದ್ರೆ, ಇಲ್ಲ ಅವರು GPS ಮಾಡಲಿ ಅಂತ ಹೇಳಿದ್ರು. ಅವರ ಮಾತಿಗೆ ನಾವು ಬೆಲೆ ಕೊಟ್ಟು, ಗೌರವ ಕೊಟ್ಟು, ಯಾವುದೇ ಅಂಥ ವಿಕೋಪಕ್ಕೆ ನಾವು ಹೋರಾಟವನ್ನು ಹಮ್ಮಿಕೊಳ್ಳದೆ, ಏನು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳದೇ ನಾವೇನು ಮಾಡಿದೀವಿ ಅಂತ ಹೇಳಿದ್ರೆ, ಅವ್ರ ಮನವಿ ಕೊಟ್ಟು ಗೌರವ ಕೊಟ್ಟು ಸುಮ್ಮನೆ ಆದ್ವಿ. ಇದು ಇತ್ತೀಚೆಗೆ ಏನು ಅಂತ ಹೇಳಿದ್ರೆ, ಬೆಂಗಳೂರು ನಿವಾಸಕ್ಕೆ ಹೋಗಿದ್ದು ಸುಮಾರು 2 ತಿಂಗಳಾಗಿರ್ಬೋದು, 2-3 ತಿಂಗಳಾಗಿರ್ಬೋದು, 3 ತಿಂಗಳಾಗಿರ್ಬೋದು. ಇಲ್ಲಿವರೆಗೆ ಇದು ಆಗಿಲ್ಲ. ಸೊ ಏನೋ ನಮ್ಮ ಜಮಾ ಆಗಿಲ್ಲ. ಇದಕ್ಕೆ ಮುಖಾಂತರ ನಾವು ತಾವು ತಿಳ್ಕೊಡ್ರಿ, ಸರ್ಕಾರ ಅಥವಾ ರಾಜಕಾರಣ ರೈತರ ಜೊತೆಗೆ ಇದೆಯೋ ಇಲ್ಲೋ ಅಂತಕ್ಕಂಥದ್ದು. ಬೆಂಗಳೂರಿಗೆ ಎಷ್ಟು ಜನ ಹೋಗಿದ್ರಿ ನೀವು? ಸರ್, ಸುಮಾರು ಎಲ್ಲ 200-300 ಜನ ಹೋಗಿದ್ದೀವಿ ಸರ್. ಪ್ರತಿಯೊಂದು ಇಡೀ ಜಿಲ್ಲೆಯಿಂದ ಕಾರ್ ಮಾಡಿಕೊಂಡು, ಬಸ್ನಲ್ಲಿ, ಟ್ರೈನಲ್ಲಿ ಇದ್ದು ಸ್ವಂತ ಏನೋ ಇನ್ನೊಂದು ಏನೇನೋ ವ್ಯವಸ್ಥೆ ಮಾಡ್ಕೊಂಡು ಹೋಗಿದ್ರು ಸರ್. ಅಷ್ಟಾದರೂ ಕೂಡ ಸ್ಪಂದಿಸಿಲ್ಲ ಅವರು. ನಾನು ಹೇಳ್ತೀನಲ್ಲ, ನಾನು ಯಾವ ರಾಜಕಾರಣನೂ ಸ್ಪಷ್ಟವಾಗಿ ನಮಗೆ ಸ್ಪಂದಿಸಿಲ್ಲ, ಅಧಿಕಾರಿಗಳು ಸ್ಪಂದಿಸಿಲ್ಲ. ಮತ್ತು ಮುಂದಿನ ಹೋರಾಟ ಯಾವ ರೀತಿ ಇರ್ತದೆ? ಒಂದು ವೇಳೆ ಜಮಾನೇ ಆಗಲಿಕ್ಕಪ್ಪ ಸರ್, ಜಮಾ ಆಗಲೇಬೇಕು ಸರ್. ಜಮಾ ಆಗಲಿಕ್ಕೆ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, ಇನ್ನೊಂದು ಮುಖ್ಯವಾಗಿ ನಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಏನು ಈ ಜಮಾ ಆಗ್ತಕ್ಕಂಥ ಮಾಡ್ತಕ್ಕಂಥ ವಿಷಯದಲ್ಲಿ ತಾರತಮ್ಯ ಕಂಡು ಬರ್ತಾ ಇದೆ. ಯಾಕೆಂದರೆ ಕೆಲವರಿಗೆ ಸೆಲೆಕ್ಟೆಡ್ ಹಾಕ್ತಾ ಇದ್ದಾರೆ, ಕೆಲವರಿಗೆ ಸೆಲೆಕ್ಟೆಡ್ ಬಿಡ್ತಾ ಇದ್ದಾರೆ. ಹೀಗೆ ಅಲ್ಲಿ ಕೂಡ ಒಂದು ರೀತಿಯಿಂದ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಇದೆಯೋ ಗೊತ್ತಾಗ್ತಿಲ್ಲ, ಅಥವಾ ಯಾವ ರಾಜಕಾರಣದ ವ್ಯವಸ್ಥೆ ಅವ್ರ ಹಿಂದೆ ಇದ್ದಾರೋ ಗೊತ್ತಿಲ್ಲ. ಈ ರೀತಿ ಆಗ್ತಾಯಿದೆ ಸರ್.
ಸರ್ ರಾಜಕಾರಣಿಗಳೇ ಅಂತ ಯಾಕೆ ಇರಬೇಕು? ಯಾಕೆ ವಿಮಾ ಕಂಪ್ನಿದವ್ರು ಇರ್ಬೋದಲ್ಲ? ಈ ಸದ್ಯ ನಿಮ್ಗೊಂದು ಹಣ ಒಂದು 10 ಲಕ್ಷ ರೂಪಾಯಿ ಬರಬೇಕು, ಅಂಥ ವ್ಯಕ್ತಿ ಆಗ್ತದೆ ವಿಮಾ ಕಂಪ್ನಿದವ್ರು ಬೆಟ್ಟಾಗಿ ನಿಮ್ಗೆ ಏನೋ ಒಂದು ಕೊಡ್ತೀನೋ ಹಾಕ್ರಿ ಅಂತ ಹಿಂಗೂ ಆಗಿರ್ಬೋದಲ್ಲ ಸರ್? ಈಗ ಮೇಯ್ನು ಯಾಕಂತ ಹೇಳಿದ್ರೆ ಇಲ್ಲಿ ಸೂತ್ರಧಾರ ಇಲ್ಲಿ ನೋಡಲ್ ಕಚೇರಿ ಅಂತ ನೋಡಲ್ ಆಫೀಸು ಕೃಷಿ ಜಂಟಿ ತೋಟಗಾರಿಕೆ ಇಲಾಖೆ ಇದೆ ಸರ್. ನಮ್ಮದು ನೇರವಾಗಿ ಹೊಣೆಗಾರ ಇರ್ತಕ್ಕಂಥದ್ದು ಯಾವುದು ಕೃಷಿ ಇಲಾಖೆ ಇಲ್ಲ. ಕೇವಲ ನೇರವಾಗಿ ನಾವು ವಿಮಾ ಕಂಪನಿ ಜೊತೆಗೆ ನಮ್ಮ ಸಂಪರ್ಕ ಇದ್ದರೆ ಅವರು ಹೊಣೆಗಾರ ಆಗ್ತಿದ್ರು, ಸರ್ಕಾರ ಹೊಣೆ ಆಗ್ತಿದ್ರು, ಯಾವ ರಾಜಕಾರಣನೂ ಹೊಣೆ ಆಗ್ತಿರಲಿಲ್ಲ. ಇಲ್ಲಿ ಸರ್ಕಾರ ಅಂತ ಬಂದಾಗ ತೋಟಗಾರಿಕೆ ಇಲಾಖೆ ನೋಡಲ್ ಕಚೇರಿ ಅಂತ ಬಂದಾಗ ನೇರವಾಗಿ ಸರ್ಕಾರ ಹೊಣೆ ಸರ್. ತಮ್ಮ ಹೆಸರು? ಆದಿಯೋಗಿ ಸದಾಶಿವಯ್ಯ ಅರಕೆರೆಮಠ್, ಸಂಸ್ಥಾಪಕ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು, ರಾಷ್ಟ್ರೀಯ ರೈತ ಸಂಘ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ತಮ್ಮ ಸಹಪಾಠಿ ಆದಂಥ ಸದಾಶಿವ ಹಿರೇಮಠ ಅವರು ಹೇಳಿದವ್ರು ಆಗ್ತದೆ ನಮಗೆ ಇನ್ಶೂರೆನ್ಸ್ ಹಣ ಬಂದಿಲ್ಲ ಇಲ್ಲಿವರೆಗೆ ಆಗ್ತದೆ. ಮೊದಲು ಕೂಡ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಟ್ಟೆವು. ಯಾಕೆ ಸರ್ ಸಮಸ್ಯೆ ಆದಂಥ ಸಮಸ್ಯೆ ಆದರೆ ಏನು ಸರ್? ಇದು ಈಗಾಗಲೇ ನಮ್ಮ ಗುರುಗಳು ಹೇಳಿದ್ದು 100ಕ್ಕೆ 100 ಸತ್ಯ. ಈ ವಿಷಯದ ನಾವು 24-25 ಸಾಲಿನ ದ್ರಾಕ್ಷಿ ಬೆಳೆ ವಿಮೆ ಬಗ್ಗೆ ಸುಮಾರು 8 ತಿಂಗಳ ಸತತವಾದ ಹೋರಾಟ ಇದೆ. ಪ್ರತಿದಿನ ಒಂದು ದಿನ ಬಿಡಲಾರ್ದ. ಅದಕ್ಕೆ ನಾವು ಸ್ಪಂದನೆ ಯಾವ ರೀತಿ ಮಾಡಿದ್ವಿ ಅಂದರೆ, ಮೊದಲ ತಾಲೂಕಾ ಮಟ್ಟದಲ್ಲಿ ನಮ್ಮ ತೋಟಗಾರ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಿದ್ವಿ. ಅವ್ರು ಇಲ್ಲ ರೀ ಈಗಾಗಲೇ ಮಾಡಿದ್ವಿ, ಇನ್ನೊಂದು ಸ್ವಲ್ಪ ಮಾಡ್ತೀವಿ ಅಂತ ಆಗೊಂದು ಸ್ವಲ್ಪ ಆಶ್ವಾಸನೆ ಕೊಟ್ಟರು. ಮುಂದೆ ಅದು ಆಶ್ವಾಸನೆ ಆದ ನಂತರ ಅದರೊಳಗಿಂದ ಸುಮಾರು ನಮ್ಮದು 18,000 ಚಿಲ್ಲರೆ ಬೆಳೆಗಾರರು ಇದ್ದೀವಿ. ಅದರೊಳಗೆ ಈಗಾಗಲೇ 16,000 ಹಾಕಿದ್ರು ಆ ಟೈಮ್ನಾಗ. ಇನ್ನೂ ಉಳಿದಿದ್ದು 2,000 ಇದ್ದು. ಆ 2,000 ಯಾಕೆ ಹಾಕಿಲ್ಲ ಅಂತ ಕೇಳಿದಾಗ ಇಲ್ಲ ರೀ ಅವು ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮ್ಮೂ ಜಮಾ ಹಾಕುವಂತಂದ್ರು. ಹಂಗೆ ಪದೇ ಪದೇ ಕೇಳ್ತಾ ಹೋದಾಗ ಇಲ್ಲ ರೀ ಅಲ್ಲಿ ದ್ರಾಕ್ಷಿ ಇಲ್ಲ, ನೀವು ಬೋಗಸ್ ತುಂಬಿರಿ ಅಂತ ಒಂದು ಹೇಳಿಕೆಯನ್ನು ನೀಡುವಂಥದ್ದನ್ನು ಅಧಿಕಾರಿಗಳು ಶುರು ಮಾಡಿದರು. ಆವಾಗ ನಮ್ಮ ರೈತರು ಎಲ್ಲರೂ ಕೂಡಿಕೊಂಡು ಈ ಥರ ಆದರೆ ಈಗಾಗಲೇ ಮಾಡಿದಂಥ 16,000 ಪರಿಶೀಲನೆ ಮಾಡಲಾರ್ದ ಕೊಟ್ಟಿದ್ರಿ, ಈ 2,000ಕ್ಕೆ ನೀವು ಪರಿಶೀಲನೆ ಮಾಡ್ತಾಯಿದ್ದೀರಿ, ಇದಕ್ಕೆ ನಮ್ಮ ಕುಲಂಕುಷವಾಗಿ ತಮ್ಮ ವಿಚಾರ ಹೇಳ್ಬೇಕಂತ ಮನವಿಯನ್ನು ಮಾಡ್ಕೊಂಡಾಗ ಮತ್ತು ಇಲ್ಲಾರೆ ನಮ್ಮ ಕಡೆ ಏನಿಲ್ಲ ಇನ್ಶೂರೆನ್ಸ್ದವ್ರ ಕಡೆಯಿಂದ ಇನ್ಶೂರೆನ್ಸ್ದವ್ರ ಕಂಪ್ನಿ ನಂಬರ್ ಕೊಡು ಅಂತಂದಾಗ ಇನ್ಶೂರೆನ್ಸ್ದವ್ರ ಕಂಪ್ನಿ ನಂಬರ್ ಕೊಟ್ಟರೆ ಇಲ್ಲಾರೆ ನಿಮ್ಮ ತಾಲೂಕಾ ಮಟ್ಟ ಜಿಲ್ಲಾ ಮಟ್ಟದಿಂದ ನಿಮ್ಮ ಅಧಿಕಾರಿಗಳು ನಮಗೆ ಶಿಫಾರಸು ಮಾಡಿದ್ರೆ ನಾವು ಇವತ್ತೇ ನಿಮ್ಮ ಬೆಳೆ ಪರಿಹಾರನ ಕೊಡುವಂಥ ಒಂದು ಹೇಳಿಕೆನ ಇನ್ಶೂರೆನ್ಸ್ ಕಂಪ್ನಿಯವ್ರು ಮಾಡಿದ್ರು. ಅದಕ್ಕೆ ಎಲ್ಲರೂ ಕೂಡಿ ನಾವು ಅಧಿಕಾರಿಗಳ ಸರಿಯಾಗಿ ಸ್ಪಂದನೆ ಮಾಡಲ ಇದ್ದಾಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ MB ಪಾಲ್ರು ಕೂಡ ಅವರ ಗೃಹ ಕಚೇರಿಗೆ ಹೋಗಿ ಭೇಟಿಯಾದಾಗ ಅವರ ಅಧಿಕಾರಿಗಳಿಗೆ ನೋಡಪ್ಪ ಅದು ಏನೈತೆ ಅಂತಂದರು. ಆಯ್ತು ರೀ ಅದನ್ನ ಮಾಡಾಕತ್ತೀವಿ ಅಂತ ಒಂದು ಏನೋ ಸಮಜೂತ ಹೇಳಿಕೆ ನೀಡಿದ್ರು. ಆ ಒಂದು ವಿಷಯದಾಗೂ ನಮ್ಗೆ ಯಾವುದೇ ಸ್ಪಂದನೆ ಸಿಗ್ಲಾರ್ದಕ್ಕೆ ಜಂಟಿ ನಿರ್ದೇಶಕರು ತೋಟಗಾರಿಕೆ ಹಾಗೂ ಉಪನಿರ್ದೇಶಕರು ತೋಟಗಾರಿಕೆ ಇಲಾಖೆ ಅವರ ಜೊತೆಗೂಡಿ ಮತ್ತೆ ಅವರು ಬೆಂಗಳೂರು ನಿವಾಸಕ್ಕೆ ತೆರಳಿದಾಗ ಅವರೇನ ನಮ್ಮ ಉಸ್ತುವಾರಿ ಸಚಿವರು ಏನ ಜಂಟಿ ನಿರ್ದೇಶಕ ಸಲಹೆ ಕೊಟ್ಟರು, ಇನ್ನೊಂದು ಸರಿ GPS ಮಾಡಿ ಯಾವುದೇ ರೈತರಿಗೆ ದ್ರಾಕ್ಷಿ ರೈತರಿಗೆ ತೊಂದರೆ ಆಗಬಾರ್ದು, ಅವರು ಪರಿಹಾರ ಬಿಡುಗಡೆ ಮಾಡಬೇಕಂತ ಏನು ನಮ್ಮ ಮುಂದೆ ಸಮಕ್ಷಮೆ ಹೇಳಿದ್ರು. ಅದೇ ಪ್ರಕಾರ ಬಂದು ನಮ್ಮ ಅಧಿಕಾರಿಗಳು ಮತ್ತು ಇನ್ಶೂರೆನ್ಸ್ ಕಂಪ್ನಿಯವರ ನಮ್ಮ 2 ತಿಂಗಳ ಹಿಂದೆನೇ ನಮ್ಮ ಜಮೀನುಗಳಿಗೆ ಬಂದು ಮತ್ತು GPS ಮಾಡಿ ಸ್ಥಳ ಪರಿಶೀಲನೆ ಮಾಡಿ ನಾವು ವರದಿ ತಂದು ಕೊಟ್ಟರು. ಆದರೂ ಕೊಟ್ಟರು ಕೂಡ ಇನ್ನೂ 2 ತಿಂಗಳಾದರೂ ನಮ್ಮ ಬೆಳೆ ಪರಿಹಾರ ಜಮಾ ಮಾಡ್ತಾ ಇದ್ರೊಳಗೆ ಅಧಿಕಾರಿಗಳ ಕೈವಾಡ ಇದೇನೋ ರಾಜಕೀಯ ಇದೇನೋ ಇದು ಗೊತ್ತಾಗ್ತಿಲ್ಲ. ರೈತರಿಗೆ ಭಾಳ ತೊಂದರೆ ಆಗ್ತೈತಿ. ಇದೇ ರೀತಿ ನೀವು ಮುಂದುವರಿಸಿದ್ರೆ ರೈತರಿಗೆ ಭಾಳ ತೊಂದರೆ ಆಗ್ತೈತಿ. ಉಗ್ರವನ್ನು ಹೋರಾಟವನ್ನು ಮಾಡಬೇಕಾಗ್ತೈತಿ. ಇಲ್ಲೇ ಈಗಾಗಲೇ ಕೆಲವೊಂದು ರೈತರು ಸಾಲದ ಸುಳಿಯಲ್ಲಿ ಸಿಕ್ಕ ಬ್ಯಾಂಕಿನ ಕಿರಿಕಿರಿಯಾಗಿ ನೇಣು ಹಾಕಿಕೊಳ್ಳುವಂಥ ಪರಿಸ್ಥಿತಿ ಒಳಗೂ ಇದ್ದಾರೆ. ಅದು ಈಗಾಗಲೇ ತಮ್ಮ ಗಮನಕ್ಕೂ ಕೊಟ್ಟಿದ್ವಿ. ಅದ್ರ ಪ್ರಕಾರ ನಿಮ್ಮ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜೀಶ್ನವರು ಕೂಡ ವಿವರವಾದ ವರದಿಯನ್ನು ಕೂಡ ಕೊಟ್ಟಿದ್ದೀವಿ. ಅದು ತಮ್ಮ ಗಮನಕ್ಕೂ ಕೂಡ ಬಂದೈತಿ. ಇನ್ನು ಅದಕ್ಕೆ ಸಮಯವನ್ನು ಅವಕಾಶವನ್ನು ಕೊಡದೆ ದಯವಿಟ್ಟು ನಮ್ಮ ಬಾಕಿ ಉಳಿದಂಥ ಎಲ್ಲ ರೈತರಿಗೆ ಸ್ವಲ್ಪ ಈ 24 ತಾಸಿನೊಳಗೆ ಬೆಳೆ ವಿಮಾ ಪರಿಹಾರವನ್ನು ಜಮಾ ಮಾಡಬೇಕಂತ ಮನವಿಯನ್ನು ಕೂಡ ಮಾಡ್ಕೋತೀವಿ. ಆಗದೆ ಹೋದಲ್ಲಿ ಇದಕ್ಕೆ ಸರ್ಕಾರನ ಹೊಣೆ, ಅಧಿಕಾರಿಗಳ ಹೊಣೆ. ನಮ್ಮ ರೈತರಿಗೆ ಯಾರಾದರೂ ಒಂದು ಜೀವಹಾನಿ ಏನಾದರೂ ತೊಂದರೆ ಅದಕ್ಕೆ ಪೂರ್ಣ ಸರ್ಕಾರ ಹೊಣೆ. ಆ ಒಂದು ರೈತರಿಗೆ ಏನಾದರೂ ತೊಂದರೆ ಆದ್ರೆ ಕೋಟಿಗಟ್ಟಲೆ ನೀವು ನಾಳೆ ಅವರಿಗೆ ಪರಿಹಾರ ತೆತ್ತಬೇಕಾಗೈತೆ ಅಂತೂ ಈ ಸರ್ಕಾರಕ್ಕೆ ಈ ಮುಖಾಂತರ ರೈತರ ಪರವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಸರ್ ಇನ್ಶೂರೆನ್ಸ್ ತುಂಬಿರಿ ಅಂತಿರಲ್ಲ, ಎಲ್ಲರೂ ಒಂದೇ ಕಂಪನಿ ತುಂಬಿರೋ ಬೇರೆ ಬೇರೆ ಕಂಪನಿ? ಎಲ್ಲ ಒಂದೇ ಕಂಪನಿ. ಇಡೀ ನಮ್ಮ ಜಿಲ್ಲೆದ ಬಿಜಾಪುರ ಜಿಲ್ಲೆದ ಒಂದೇ ಕಂಪನಿ ತಗೊಂಡೈತಿ ಎಲ್ಲ ತಾಲೂಕದ್ದು. ಯಾವ ಕಂಪನಿ ಸರ್ ಅದು? AIC ಇನ್ಶೂರೆನ್ಸ್ ಕಂಪನಿ. AIC ಇದು ಪ್ರೈವೇಟ್ ಹಂತದಲ್ಲಿ ನಡೆಯೋದ ಇನ್ನು ಸರ್ಕಾರ? ಇದು ಪ್ರೈವೇಟ್ ಹಂತದಲ್ಲ, ಇನ್ಶೂರೆನ್ಸ್ ಕಂಪನಿ ಪ್ರೈವೇಟ್. ಇದಕ್ಕೆ ಪರಿಹಾರ ಕೊಡುವಂಥದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಅದು ಇನ್ಶೂರೆನ್ಸ್ ಕೂಡ ಇಲ್ಲ. ಇದು ಬಿಡುಗಡೆ ಮಾಡಬೇಕಾಗಿದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವ್ರು ಬಿಡುಗಡೆ ಮಾಡುವಂತ ಹಣ ಅದನ್ನ ನಮಗೆ ಇನ್ಶೂರೆನ್ಸ್ ದವ್ರು ನೇರವಾಗಿ ರೈತರಿಗೆ ಜಮಾ ಮಾಡಬೇಕು. ಈಗ ಅವ್ರಿಗೆ ಕೇಳಬೇಕಾರೆ ಏನು ಹೇಳ್ತಾರೆ? ಅವ್ರು ಇನ್ನ ನಿಮ್ದು ಅಧಿಕಾರಿಗಳಿಂದ ವರದಿ ಬಂದಿಲ್ಲ, ಬಂದ ತಕ್ಷಣ ನಿಮ್ದು ನಾವು ಜಮಾ ಮಾಡ್ತೀವಿ ಅಂತ ಹೇಳಿಕೆಯನ್ನು ನೀಡ್ತಾರೆ. ಇವ್ರನ್ನ ಕೇಳಿದ್ರೆ ನಾವು ಈಗಾಗಲೇ ನಿಮ್ಮ ವರದಿ ಕಳಿಸಿವಿ, ಇನ್ಶೂರೆನ್ಸ್ ಕಂಪನಿಯವರೇ ನಿಮ್ಗೆ ಪರಿಹಾರ ಬಿಡುಗಡೆ ಮಾಡ್ಬೇಕಂತ. ಈ ರೀತಿ ಯಾವುದೇ ಒಂದು
ಸರಿಯಾದ ಒಂದು ಮಾಹಿತಿ ಕೊಡ್ತಾ ಇಲ್ಲ. ಇವತ್ತೇ ಆಗ್ತೈತೆ ಅನ್ನೋ ಒಂದು ನಿರ್ದಿಷ್ಟ ದಿನಾಂಕ ಸ್ಪಷ್ಟಪಡಿಸ್ತಿಲ್ಲ. ಇದಕ್ಕಾಗಿ ನಾವು ಎಲ್ಲರೂ ರೋಚಿಗೆ ಹೋಗಿದ್ವಿ. ಅವ್ರ ಮ್ಯಾಗ ಇವ್ರು ಹಾಕ್ತಾರೆ, ಇವ್ರ ಮ್ಯಾಗ ಹಾಕ್ತಾರೆ. ದಯವಿಟ್ಟು ನಾವು ಈಗಾಗಲೇ ನಾವು ಬೆಳೆ ಪರಿಹಾರ ತುಂಬಿದ್ವಿ. ನಾವು ತುಂಬಿದಂಥ ಎಲ್ಲ ರೈತರಿಗೆ ನೀವು ಪರಿಹಾರ ಬಿಡುಗಡೆ ಮಾಡಬೇಕಂತ ಸರ್ಕಾರಕ್ಕೆ ಪುನಃ ಎಲ್ಲ ರೈತರ ಪರವಾಗಿ ವಿನಂತಿನೂ ಮಾಡ್ಕೋತೀವಿ. ಇದು ಮುಂದೆ ನೀವು ಪರಿಹಾರ ಬಿಡುಗಡೆ ಮಾಡ್ಲಿಕ್ಕಂದ್ರೆ ಇದು ನಿಮ್ಗೊಂದು ಎಚ್ಚರಿಕೆ ಗಂಟೆನೋ ಅಂತ ಕೂಡ ಹೇಳಕ್ ಬಯಸ್ತೀವಿ. ಸರ್ ತಮ್ಮ ಹೆಸರು? ಭೀಮಪ್ಪ ರೇವಣಪ್ಪ ಕೋಟ್ಯಾಳ್, ಸಾಕಿನ್ ಬಬ್ಲೇಶ್ವರ್. ಥ್ಯಾಂಕ್ ಯು ಸರ್. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ರಾಷ್ಟ್ರೀಯ ರೈತ ಸಂಘಕ್ಕೆ, ರಾಷ್ಟ್ರೀಯ ರೈತ ಸಂಘಕ್ಕೆ, ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರಿಗೆ, ವಿಜಯಪುರ ಜಿಲ್ಲೆಯ ದ್ರಾಕ್ಷಿ ಬೆಳೆಗಾರರಿಗೆ, ರಾಷ್ಟ್ರೀಯ ರೈತ ಸಂಘಕ್ಕೆ ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್.